ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ನಿನ್ನೆ ದಿನ ನಾವು PU ಉಪನ್ಯಾಸಕ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ. 50 ಪ್ರಶ್ನೆವರೆಗೂ ಆಗಿತ್ತು. ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ. 51ನೇ ಪ್ರಶ್ನೆ, ಕನ್ನಡದ ಪ್ರಥಮ ಕೃತಿ ಯಾವುದು ಅಂತ ಇದೆ. ಕನ್ನಡದ ಪ್ರಥಮ ಕೃತಿ ಕವಿರಾಜ ಮಾರ್ಗ. ಈ ಕೃತಿ ಬಗ್ಗೆ ಸ್ವಲ್ಪ ನೋಡೋದಾದರೆ, ಸಂಸ್ಕೃತದ ದಂಡಿಯ ಕಾವ್ಯಾದರ್ಶನ ಕೃತಿಯನ್ನು ಆಧಾರವಾಗಿಟ್ಕೊಂಡು ಶ್ರೀ ವಿಜಯ ಅನ್ನೋ ಕವಿರಾಜ ಮಾರ್ಗ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇದ್ರ ಕಾಲ ಸುಮಾರು 850 ಅಂದರೆ 9ನೇ ಶತಮಾನ. ಪೂರ್ವದ ಹಳಗನ್ನಡ ಕಾಲಘಟ್ಟಕ್ಕೆ ಸೇರಿರುವಂಥ ಕೃತಿ ಇದಾಗಿದೆ. 10ನೇ ಶತಮಾನಕ್ಕಿಂತ ಹಿಂದೆ ಪೂರ್ವದ ಹಳಗನ್ನಡ ಅಂತ ಕರೀತಾರೆ. ಇದನ್ನ ಕನ್ನಡದ ಮೊಟ್ಟ ಮೊದಲ ಆಧಾರ ಗ್ರಂಥ, ಲಕ್ಷಣ ಶಾಸ್ತ್ರ ಗ್ರಂಥ, ಅಲಂಕಾರ ಗ್ರಂಥ ಅಂತೆಲ್ಲ ಕರೀತಾರೆ. ಯಾವುದನ್ನ? ಕವಿರಾಜ ಮಾರ್ಗ ಅನ್ನೋ ಕೃತಿಯನ್ನ. ಒಟ್ಟು 3 ಪರಿಚ್ಛೇದಗಳು ಬರ್ತವೆ. ಅದರಲ್ಲಿ ದೋಷಾನುವರ್ಣ ನಿರ್ಣಯ, ಶಬ್ದಾಲಂಕಾರ ವರ್ಣ ನಿರ್ಣಯ, ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ ಈ 3 ಪರಿಚ್ಛೇದಗಳು. ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೋಳ್ ಅಂತ ಉಲ್ಲೇಖ ಮಾಡಿದ್ದಾರೆ. ಮೊದಲ ಪರಿಚ್ಛೇದ ದೋಷಾನುವರ್ಣ ನಿರ್ಣಯದಲ್ಲಿ ಕನ್ನಡ ನಾಡು ನುಡಿಯ ವಿಸ್ತಾರದ ಬಗ್ಗೆ, ಕನ್ನಡಿಗರ ವರ್ಣನೆ, ಕಾವ್ಯ ದೋಷದ ಬಗ್ಗೆ, ನಾಡು ನುಡಿಯ ಬಗ್ಗೆ, ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವರ್ಣನೆ ಮಾಡಿದರೆ, 2ನೇ ಪರಿಚ್ಛೇದದಲ್ಲಿ ಶಬ್ದಾಲಂಕಾರದ ಬಗ್ಗೆ ಹೇಳಿದ್ದಾರೆ. 3ನೇ ಪರಿಚ್ಛೇದದಲ್ಲಿ ಅರ್ಥಾಲಂಕಾರದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಸಂಸ್ಕೃತದಲ್ಲಿ ಇಲ್ದಲೇ ಇರುವಂತಹ ಚೆತ್ತಾಣ, ಬೆದಂಡೆ ಅನ್ನೋ ಛಂದೋರೂಪಗಳು ಕನ್ನಡದ್ದು ಅಂತ ನಾವು ಈ ಕೃತಿಯಲ್ಲಿ ಗುರುತಿಸ್ಬೋದು. ಪದ್ಯ ಕವಿಗಳು, ಗದ್ಯ ಕವಿಗಳು ಅಂತ ಇದೇ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರು ಗದ್ಯ ಕವಿಗಳಾದರೆ, ಕವೀಶ್ವರ, ಪಂಡಿತ ಚಂದ್ರ ಲೋಕಪಾಲ ಪದ್ಯ ಕವಿಗಳು ಅಂತ ಹೇಳಿದ್ದಾರೆ. ಪಳಗನ್ನಡವನ್ನು ಪೊಲಗಡಿಸಿ ನುಡಿಯುವವರು, ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ, ಪದ್ಯಂ ಸಮಸ್ತ ಜನತಾ ಹೃದಯಂ, ಇದೆಲ್ಲ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಸಾಲುಗಳು. ಈ ಕೃತಿ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ. ನೋಡಿ, ನಮ್ಮ ಕರ್ನಾಟಕದ ಭೌಗೋಳಿಕ ವಿಚಾರದ ಬಗ್ಗೆನೂ ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಕಾವೇರಿ ಇಂದಮ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಆಂಧ್ರದ ಕೆಲ ಭಾಗಗಳು ಕೂಡ ಕರ್ನಾಟಕಕ್ಕೆ ಸೇರಿತ್ತು ಅಂತ ಇದರಲ್ಲಿ ಉಲ್ಲೇಖ ಆಗಿದೆ. ಇದಿಷ್ಟೇ ಅಲ್ಲದೆ ಕನ್ನಡ ಜನರ ಗುಣ ಸ್ವಭಾವವನ್ನು ಕುರಿತು ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳಿದ್ದಾರೆ. ಪದ ನರಿದು ನುಡಿಯಲುಂ ನುಡಿದು ಅರಿದು ಆರೆಯಲುಂ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಕನ್ನಡಿಗರ ಗುಣ ಸ್ವಭಾವದ ಬಗ್ಗೆ ಹೇಳಿದ್ದಾರೆ. ತನಗೂ ಹಿಂದಿನ ಕವಿಗಳನ್ನ ಪೂರ್ವಾಚಾರ್ಯರ್ ಅಂತ ಬಹಳ ಗೌರವಪೂರ್ವಕವಾಗಿ ಸಂಬೋಧಿಸಿದ್ದಾರೆ. ಯಾರು? ಕವಿರಾಜ ಮಾರ್ಗಕಾರ. ಇದೆಲ್ಲ ಮಾಹಿತಿ ನಿಮಗೂ ಗೊತ್ತಿರುತ್ತೆ, ಆದರೂ ಒಂದು ಸ್ವಲ್ಪ ನೆನಪಿಸ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಕಬ್ಬಿಗರ ಕಾವ ಅಂತ ಇದೆಯಲ್ವಾ, ಇದು ಆಂಡಯ್ಯ ಕವಿ ಬರೆದಿರುವಂಥದ್ದು ಚಂಪು ಕೃತಿ. ಆಂಡಯ್ಯ ಹಳಗನ್ನಡ ಕವಿ ಅಲ್ವಾ. ನೋಡಿ, ಈ ಕಬ್ಬಿಗರ ಕಾವಗೆ ಇರುವಂತಹ ಮತ್ತೊಂದು ಹೆಸರು ಅಂದರೆ ಸೊಬಗಿನ ಸುಗ್ಗಿ ಅಥವಾ ಮದನ ವಿಜಯ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ಕಬ್ಬಿಗರ ಕಾವ ಅನ್ನೋ ಕೃತಿಯನ್ನು. ಮೊದಲಿಗೆ ಯಾವ ಹೆಸರಿತ್ತು ಅಂತಂದರೆ, ನೋಡಿ, ಈ ಕಾವ್ಯಕ್ಕೆ ಮೊದಲ ಬಾರಿಗೆ ಇವರು ಕಾಮನ ಗೆಲ್ಲಂ ಅಂತ ಇಟ್ಟಿದ್ರು. ಯಾರು? ಆಂಡಯ್ಯ ಕವಿ. ನಂತರ ಅದು ಮದನ ವಿಜಯ ಅಂತ ಮರುನಾಮಕರಣ ಆಯಿತು. ಆ ನಂತರ ಸೊಬಗಿನ ಸುಗ್ಗಿ ಅಂತ ಆಯಿತು. ಅಂತಿಮವಾಗಿ ಕಬ್ಬಿಗರ ಕಾವ ಅಂತ ಈ ಹೆಸರು ಬಂತು. ಆಂಡಯ್ಯ ಬರೆದಿರುವಂತಹ ಕಬ್ಬಿಗರ ಕಾವ ಅಂತ ಈಗ ಪ್ರಸ್ತುತದಲ್ಲಿ ಚಾಲ್ತಿಯಲ್ಲಿದೆ. ಈ ಕವಿಯ ಒಂದು ವಿಶೇಷತೆ ಏನು ಗೊತ್ತಾ? ಪಂಪನ ನಂತರ ತಾಯ್ನಾಡನ್ನು ಹೊಗಳಿರುವಂತಹ ಮತ್ತೊಬ್ಬ ಕವಿ ಯಾರಾದರೂ ಇದ್ದರೆ ಅದು ಆಂಡಯ್ಯ ಕವಿನೇ. ಅವ್ರು ಹೇಳ್ತಾರೆ, ಮಲ್ಲಿಗೆ ಎಲ್ಲದೆ, ಸಂಪಿಗೆ ಎಲ್ಲದೆ, ದಾಳಿಂಬೆ ಎಲ್ಲದೆ, ಚೆಂದೆಂಗಲ್ಲದೆ, ಮಾವಲ್ಲದೆ, ಕೌಂಗಲ್ಲದೆ, ಬೇರೆ ಗಿಡ ಮರಗಳೇ ಇಲ್ಲ ಅಂತ ಹೇಳಿದ್ದಾರೆ. ಕನ್ನಡ ನಾಡನ್ನು ಕುರಿತು ಕನ್ನಡ ಮೇನಿಪ್ಪ ನಾಡು ಚೆಲ್ವಾಯಿತು ಅಂತ ಹೊಗಳಿದ್ದಾರೆ. ಯಾರು? ಆಂಡಯ್ಯ ಕವಿ ಕನ್ನಡ ಮೇನಿಪ್ಪ ನಾಡು ಚೆಲ್ವಾಯಿತು ಅಂತ ಹೊಗಳಿದ್ದಾರೆ. ನೆಕ್ಸ್ಟ್ 3ನೇ ಆಪ್ಷನ್ ನೋಡಿ, ಸೊಬಗಿನ ಸೋನೆ ಅಂತ ಇದೆಯಲ್ವಾ, ಇದನ್ನು ದೇಪರಾಜ ಕವಿ ಬರೆದಿರುವಂಥದ್ದು. ದೇವರಾಜ ಅಂತಲೂ ಕೂಡ ಕರೀತಾರೆ. ಇವರ ಮತ್ತೊಂದು ಹೆಸರು 2ನೇ ಕೆಂಪರಾಜ. ಮೊದಲ ಸಾಂಗತ್ಯಕಾರ ಅನ್ನೋ ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಸೊಬಗಿನ ಸೋನೆ ಮೊದಲ ಸಾಂಗತ್ಯ ಕೃತಿ. 4ನೇ ಆಪ್ಷನ್ನು ಭರತೇಶ ವೈಭವ ಅಂತ ಇದೆಯಲ್ವಾ, ಇದು ಕೂಡ ಸಾಂಗತ್ಯ ಕೃತಿನೇ. ನಡುಗನ್ನಡ ಕಾಲದ ಕವಿ ರತ್ನಾಕರ ವರ್ಣಿ ಬರೆದಿರುವಂಥದ್ದು ಭರತೇಶ ವೈಭವ. ನೆಕ್ಸ್ಟ್ 52ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು ಅಂತ ಇದೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದ್ರ ಕಾಲಘಟ್ಟ ಕ್ರಿಸ್ತಶಕ 450. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ಈ ಶಾಸನ ಪೂರ್ವದ ಹಳಗನ್ನಡ ಭಾಷೆಯಲ್ಲಿ ರಚನೆಯಾಗಿದೆ. ಇದು ದಾನ ಹಾಗೆ ಪ್ರಶಸ್ತಿ ಶಾಸನ ಅಂತಲೂ ಕೂಡ ಇದನ್ನು ಕರೀತಾರೆ. ದಾನ ಶಾಸನವೂ ಹೌದು, ಹಾಗೆ ಪ್ರಶಸ್ತಿ ಶಾಸನವೂ ಹೌದು. ಯಾಕೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಕಾಕುತ್ಸವರ್ಮ ಆಳ್ತಿರುವಂಥ ನರಿದಾವಿಡೆ ನಾಡಿನ ಸಾಮಂತ ಮೃಗೇಶ ಮತ್ತು ನಾಗೇಂದ್ರರು ಕೇಕೆಯ ಪಲ್ಲವರೊಂದಿಗೆ ಹೋರಾಡಿ ಜಯವನ್ನು ಗಳಿಸ್ತಾರೆ. ವಿಜಯಾರಸನಿಗೆ ಪಲ್ಮಿಡಿ ಮೂಳುವಳ್ಳಿ ಗ್ರಾಮವನ್ನು ಬಾಳ್ಗಚ್ಚು ಕೊಡ್ತಾರೆ. ಇಲ್ಲಿ ದಾನನೂ ಆಗುತ್ತೆ, ಹಾಗೆ ಇವರು ಹೋರಾಡ್ತಾರಲ್ವ, ಅದು ಪ್ರಶಸ್ತಿ ಶಾಸನವೂ ಹೌದು. ಹಾಗಾಗಿ ದಾನ ಮತ್ತು ಪ್ರಶಸ್ತಿ ಶಾಸನ.
ಒಟ್ಟು 25 ಕನ್ನಡ ಪದಗಳಿದ್ದಾವೆ. ಪೆತ್ತ ಜಯನ್ ಅನ್ನೋ ಅರಿ ಸಮಾಸ ಇದೆ. ಪೊಗಳೆ ಪಟ್ಟಣ ಅನ್ನೋ ಕರ್ಮಣಿ ಪ್ರಯೋಗನೂ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಮಿಕ್ಕಿರೋ ಆಪ್ಷನ್ ನೋಡಿ. ಮೊದಲನೇದು ಆತಕುರು ಶಾಸನ ಅಂತ ಇದೆ. ಇದು ತುಂಬಾ ವಿಭಿನ್ನವಾಗಿರುವಂತಹ ಶಾಸನ. ಯಾಕಂದ್ರೆ ನಾಯಿಗೋಸ್ಕರ ಹಾಕಿರುವಂತಹ ವೀರ ಸ್ಮಾರಕ ಇದು. ನಾಯಿಗೋಸ್ಕರ ವೀರ ಸ್ಮಾರಕ ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂದರೆ ಅದು ಆತಕುರು ಶಾಸನ. ಏನು ವಿಷಯವನ್ನು ಒಳಗೊಂಡಿದೆ ಇದು ಅಂತಂದರೆ, ರಾಷ್ಟ್ರಕೂಟರ 3ನೇ ಕೃಷ್ಣ ಬೂತುಗ ಇವನು ಅವನ ಸೇವಕ ಆಗಿರುವಂತಹ ಮನಾಲ, ಇವರು ಇಬ್ಬರೂ ಸೇರಿಕೊಂಡು ಚೋಳ ರಾಜಾದಿತ್ಯನ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸ್ತಾರೆ. ನೋಡಿ, ಈ ಮನಾಲ ಅವನಿಗೆ ಸಹಾಯ ಮಾಡ್ದ ರಾಜನಿಗೆ. ಹಾಗಾಗಿ ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅವನ ಪರಾಕ್ರಮವನ್ನು ಮೆಚ್ಕೊಂಡು 3ನೇ ಕೃಷ್ಣ ಅಥವಾ ಕನ್ನಡ ದೇವ ಇವನೇನು ಹೇಳ್ತಾನೆ, ನಿನಗೇನು ಬೇಕೋ ಕೇಳ್ಕೊ, ನಾನು ಕೊಡ್ತೀನಿ, ಬೇಡ್ಕೊ ಅಂತ ರಾಜ ಹೇಳ್ತಾನೆ. ಆಗ ಈ ಮನಾಲ ಈ ರಾಜನ ಹತ್ರ ಇರುವಂತಹ ಕಾಳಿ ಅನ್ನೋ ನಾಯಿನ ಬೇಡಿ ಪಡ್ಕೊತಾನೆ. ಆ ನಾಯಿನ ಬಹಳ ಪ್ರೀತಿಯಿಂದ ಸಾಕ್ತಾ ಇರ್ತಾನೆ. ಈ ಮನಾಲನ್ಗೆ ಹಂದಿಯಿಂದ ಒಂದ್ಸತಿ ಕಂಟಕ ಉಂಟಾದಾಗ ಆ ನಾಯಿ ದೊಡ್ಡ ಹಂದಿ ಜೊತೆ ಹೊರಾಡ್ಬಿಟ್ಟು ತಾನು ಸತ್ತೋಗ್ಬಿಡುತ್ತೆ. ಒಡೆಯನನ್ನು ರಕ್ಷಣೆ ಮಾಡಿಬಿಟ್ಟು, ಮನಾಲನನ್ನು ರಕ್ಷಣೆ ಮಾಡಿಬಿಟ್ಟು ಕಾಳಿ ನಾಯಿ ಸತ್ತೋಗ್ಬಿಡುತ್ತೆ. ಹಾಗಾಗಿ ಈ ಕಾಳಿ ನಾಯಿಯ ನೆನಪಿಗೋಸ್ಕರ ಮನಾಲ ವೀರಗಲ್ಲನ್ನು ನೆಡ್ತಾನೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಸಾಕು ನಾಯಿಯ ಮೇಲಿರುವಂಥ ಪ್ರೀತಿ ಇಲ್ಲಿ ಉಲ್ಲೇಖ ಆಗಿದೆ, ಹೌದಲ್ವಾ? ಆ ಚಿತ್ರದಲ್ಲಿ ವೀರಗಲ್ಲಲ್ಲಿ ನಾಯಿ ಹಂದಿ ಕಾದಾಟ ಮಾಡ್ತಿರುವಂತಹ ಚಿತ್ರವನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ಇದು ವೀರ ಸ್ಮಾರಕ. ನಾಯಿಗೋಸ್ಕರ ಹಾಕಿರುವಂತಹ ಏಕೈಕ ಶಾಸನ ಯಾವುದಾದ್ರೂ ಇದ್ದರೆ ಅದು ಆತಕುರು ಶಾಸನ. ನೆಕ್ಸ್ಟ್ ಆಪ್ಷನ್ ನೋಡಿ, ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟನ ಶಾಸನ. ಎರಡೂ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಆದರೆ ಎರಡೂ ಒಂದೇ, ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನ. ಈ ಶಾಸನದ ಕಾಲಘಟ್ಟ ಸುಮಾರು 7ನೇ ಶತಮಾನ. ಹಳಗನ್ನಡ ಭಾಷೆಯಲ್ಲಿದೆ. ಕನ್ನಡದ ತ್ರಿಪದಿಯ ಮೊದಲ ಶಾಸನ ಅಂತ ಇದ್ದರೆ ಅದು ಬಾದಾಮಿ ಶಾಸನ. ಯಾವುದು ತ್ರಿಪದಿ ಅದು? ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾರಿಪ್ಪ ಕಲಿಗೆ ಕಲಿಯುಗ, ವಿಪರೀತನ್, ಮಾಧವನೀತನ್ ಪೆರನ್ನಲ್ಲ, ಇದು ಆ ತ್ರಿಪದಿ. ಓಕೆನಾ? ಹಾಗೆ ಪೂರ್ವದ ಹಳಗನ್ನಡದಿಂದ ಹಳಗನ್ನಡಕ್ಕೆ ಹೆಜ್ಜೆ ಆಗ್ತಿರುವಂತಹ ಕಾಲಘಟ್ಟದಲ್ಲಿ ರಚನೆಯಾಗಿರುವಂತಹ ಶಾಸನ ಇದು ಬಾದಾಮಿ ಶಾಸನ. ನೆಕ್ಸ್ಟ್ 53ನೇ ಪ್ರಶ್ನೆ, ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ದಾರೆ. ಗೊತ್ತಿದೆ, ಕನ್ನಡದ ಆದಿಕವಿ ಪಂಪ. ಇವರು ಬರೆದಿರೋದು 2 ಕೃತಿ, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಿರುವಂತಹ ಮೊದಲ ಕಾವ್ಯಗಳು ಅನ್ನೋ ಹೆಗ್ಗಳಿಕೆಗೆ ಈ 2 ಕೃತಿಗಳು ಪಾತ್ರ ಆಗಿದ್ದಾವೆ. ನೋಡಿ, ತೀನಂ ಶ್ರೀಕಂಠಯ್ಯ ಅವರು ಪಂಪನನ್ನ ಕನ್ನಡದ ಕಾಳಿದಾಸ ಅಂತ ಹೊಗಳಿದ್ರೆ, TN ವೆಂಕಣ್ಣಯ್ಯ ಅವರು ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾಗಿದ್ದರೆ ನಮ್ಮ ಕನ್ನಡಕ್ಕೆ ಪಂಪ ಆದಿಕವಿ ಅಂತ ಹೇಳಿದ್ದಾರೆ. ಇವ್ರ ಕೃತಿಗಳು ಒಂದು ಲೌಕಿಕ ಆದರೆ ಮತ್ತೊಂದು ಅಲೌಕಿಕ ಕೃತಿ. ಆದಿಪುರಾಣ ಅನ್ನೋದು ಅಲೌಕಿಕ ಕೃತಿಯಾಗಿರುತ್ತೆ. ಜೈನ ಕವಿಗಳಲ್ವ ಇವರು, ಹಾಗಾಗಿ ಆದಿ ತೀರ್ಥಂಕರ ಋಷಭನಾಥನ ಕಥೆಯನ್ನು ಈ ಆದಿಪುರಾಣದಲ್ಲಿ ಕಟ್ಕೊಟ್ಟಿದ್ದಾರೆ. ಜಿನಸೇನಾಚಾರ್ಯ ಬರೆದಿರುವಂಥ ಪೂರ್ವ ಪುರಾಣ ಸಂಸ್ಕೃತದ್ದು, ಇದನ್ನು ಆಧರಿಸಿ ಆದಿಪುರಾಣವನ್ನು ಬರೆದಿರುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಪುರುದೇವ, ಅದೇ ಆದಿದೇವ ಬರುತ್ತಲ್ಲ, ಪುರುದೇವ ಚಕ್ರವರ್ತಿ ಅವ್ರದ್ದು ಒಂದು ಸ್ವಲ್ಪ ಸ್ಟೋರೀಸ್ ತುಂಬಾ ಚೆನ್ನಾಗಿದೆ. ನೀಲಾಂಜನೇಯ ನೃತ್ಯ ಪ್ರಸಂಗ ಇರ್ಬೋದು, ಭರತನಿಗೆ ಪಟ್ಟ ಕಟ್ಟುವಂಥದ್ದು, ಭರತ ಬಾಹುಬಲಿ ಪ್ರಸಂಗ ಇದೇ ಕೃತಿಯಲ್ಲಿ ಬರುವಂಥದ್ದು. ಈ ಕೃತಿಯನ್ನ ಕನ್ನಡದ ಮೊದಲ ಜೈನ ಪುರಾಣ ಅಂತ ಕರೀತಾರೆ. ಯಾವುದನ್ನ? ಆದಿಪುರಾಣವನ್ನ. ಇನ್ನು 2ನೇ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಇದನ್ನ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮಹಾಭಾರತದ ಪ್ರಥಮ ಕೃತಿ ಅಂತ ಕರೀತಾರೆ, ವಿಕ್ರಮಾರ್ಜುನ ವಿಜಯವನ್ನ. ನೋಡಿ, ತನ್ನ ಆಶ್ರಯದಾತ ಆಗಿರುವಂತಹ ಹರಿಕೇಸರಿಯನ್ನ ಕಥಾನಾಯಕನನ್ನಾಗಿ ಅದು ಅರ್ಜುನನಿಗೆ ಸಮೀಕರಿಸಿ ಬರೆದಿರುವಂತಹ ಕೃತಿ ಇದು. ಈ 2 ಕೃತಿಗಳಿಗೆ ತೀನಂ ಶ್ರೀಕಂಠಯ್ಯ ಅವರು ತುಂಬ ಚೆನ್ನಾಗಿ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಕೈಗಳನ್ನು ಕಟ್ಟಿಸಿಕೊಂಡು ಪಟ್ಟುಗಳನ್ನು ತೋರಿಸುವಂತಹ ಗರಡಿ ಆಳಿನಂತಿದೆ ಅಂತ ಆದಿಪುರಾಣಕ್ಕೆ ಹೇಳಿದ್ರೆ, ಇನ್ನು ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ, ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದು ಒಪ್ಪವಿಟ್ಟು ನಿಲ್ಲಿಸಿದಂತಹ ಪುತ್ಥಳಿ, ನೂತನ ಪುತ್ಥಳಿ ಅಂತ ಹೇಳ್ತಾರೆ. ಯಾರು? ತೀನಂ ಶ್ರೀಕಂಠಯ್ಯ. ಇನ್ನು ಸಾಕಷ್ಟು ಮಾಹಿತಿ ಇದೆ, ಸದ್ಯಕ್ಕೆ ಇಷ್ಟು ಸಾಕು. ಕನ್ನಡದ ಆದಿಕವಿ ಪಂಪ ಅಂತ ಗೊತ್ತಾಯಿತು. ಇನ್ನು ಮಿಕ್ಕಿರೋಂಥ ಆಪ್ಷನ್ ನೋಡಿ, ಲಕ್ಷ್ಮೀಶ. ಇವ್ರನ್ನ ಉಪಮಾ ಲೋಲ ಅಂತ ಕರೀತಾರೆ. ಯಾಕಂದರೆ ಉಪಮಾಲಂಕಾರವನ್ನೇ ಯಥೇಚ್ಛವಾಗಿ ಬಳಕೆ ಮಾಡಿರುವಂಥವ್ರು ಲಕ್ಷ್ಮೀಶ ಅವರು. ಕವಿ ಚೂತವನ ಚೈತ್ರ ಅಂತಲೂ ಕೂಡ ಇವರಿಗೆ ಬಿರುದಿದೆ. ಯಾರಿಗೆ? ಲಕ್ಷ್ಮೀಶ ಅವರಿಗೆ. ಜೈಮಿನಿ ಭಾರತ ಅನ್ನೋ ಕೃತಿಯನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಹಾಗೆ ಕುಮಾರವ್ಯಾಸ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದನ್ನು ಹೊಂದಿರೋ ಕುಮಾರವ್ಯಾಸ ಅವರು ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಅಂತ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಇಲ್ಲೊಂದು ಪ್ರಶ್ನೆ ಆಗ್ಬೋದು, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದನ್ನು ಕುಮಾರವ್ಯಾಸನಿಗೆ ಕೊಟ್ಟಿದ್ದು ಯಾರು ಅಂತ ಅಂದರೆ SV ರಂಗಣ್ಣ ಅವರು. ಓಕೆನಾ? ಇದು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಇವರು ಸಂಪೂರ್ಣವಾಗಿ ನಮ್ಮ ಮಹಾಭಾರತವನ್ನು ಕನ್ನಡಕ್ಕೆ ತೊಗೊಂಬರಲಿಲ್ಲ. ಕೇವಲ 10 ಪರ್ವಗಳನ್ನಷ್ಟೇ ಬರೀತಾರೆ. ಮಿಕ್ಕಿರೋಂಥ ಪರ್ವಗಳನ್ನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತಿಮ್ಮಣ್ಣ ಕವಿ ಅಂತ ಇದ್ರಲ್ವ, ಅವರು ಬರೀತಾರೆ ನೆಕ್ಸ್ಟ್ ಮಿಕ್ಕಿರೋಂತಹ ಪರ್ವಗಳನ್ನು. ಆ 8 ಪರ್ವಗಳನ್ನು ಒಳಗೊಂಡಿರುವಂಥ ಕೃತಿಯೇ ಕೃಷ್ಣ ರಾಜ ಭಾರತ.
ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ತಿಳಿಯುವಂದದಿ. ಎಲ್ರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಸರಳವಾಗಿ ಮಹಾಭಾರತದ ಕಥೆಯನ್ನ, ಅದರಲ್ಲೂ ಕೃಷ್ಣನ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕೃತಿ ಬರೋದಕ್ಕೂ ಮುಂಚೆ ವ್ಯಾಸ ಭಾರತವನ್ನ ಕನ್ನಡಕ್ಕೆ ನಮ್ಮ ಪಂಪ ಕವಿ ತಗೊಂಬಂದಿದ್ರು. ಆದ್ರೆ ಪಂಪ ರಾಜಾಶ್ರಯದಲ್ಲಿ ಇದ್ದ ಕಾರಣ, ಹಾಗೆ ಹರಿಕೇಸರಿಯನ್ನ ಸಮೀಕರಿಸಿ ಬರೆದಿರುವಂತ ಕಾರಣ ಮೂಲ ಕೃತಿಯಾಗಿರೋ ಸಂಸ್ಕೃತದ ಮಹಾಭಾರತದ ಯಥಾವತ್ತು ನಕಲು ಅಂತ ಹೇಳೋದಕ್ಕೆ ಬರೋದಿಲ್ಲ ಅದನ್ನ. ಆದ್ರೆ ಕುಮಾರವ್ಯಾಸ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಕಥಾನಾಯಕನೋ, ಇವ್ರು ಬರೆದಿರುವಂತಹ ಕನ್ನಡ ಭಾರತ ಅಥವಾ ಗದಗಿನ ಭಾರತದಲ್ಲೂ ಕೂಡ ಶ್ರೀಕೃಷ್ಣನನ್ನೇ ಕಥಾನಾಯಕನನ್ನಾಗಿ ಮಾಡಿ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದ್ದ ಹಾಗೆ ಕನ್ನಡಕ್ಕೆ ತಗೊಂಬಂದಿದ್ದಾರೆ. ಕಣ್ಣಿಗೆ ಕಟ್ಟುವಂತ ರೀತಿಯಲ್ಲಿ ಮಹಾಭಾರತದ ಕಥೆಯನ್ನ ಚಿತ್ರಿಸಿದ್ದಾರೆ. ಪಂಪ ಭಾರತ ಕಲಿತವರ ಕಾಮಧೇನು, ಆದ್ರೆ ಕುಮಾರವ್ಯಾಸ ಭಾರತ ಕಲಿಯದವರ ಕಾಮಧೇನು. ನೆಕ್ಸ್ಟ್ ಬಸವಣ್ಣ ಅಂತ ಇದೆ. ಇವರು 12ನೇ ಶತಮಾನದವರು. ವಚನ ಸಾಹಿತ್ಯದ ಮೇರು ಶಿಖರ ಅಂದ್ರೆ ತಪ್ಪಾಗೋದಿಲ್ಲ. ಕೂಡಲ ಸಂಗಮ ದೇವ ಇವರ ಅಂಕಿತ ಆಗಿರುತ್ತೆ. ಅನುಭವ ಮಂಟಪ ಇದೆಯಲ್ವಾ, ಅದನ್ನ ಸ್ಥಾಪಿಸಿ ಅಲ್ಲಮಪ್ರಭುವನ್ನ ಅಧ್ಯಕ್ಷರನ್ನಾಗಿ ಕೂರಿಸಿ ಸೂರ್ಯ ಸಿಂಹಾಸನವನ್ನ ನೀಡ್ತಾರೆ. ಕೆಲವೊಂದಷ್ಟು ಪ್ರಮುಖ ವಚನಗಳನ್ನ ನೋಡೋದಾದ್ರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಮರ್ತ್ಯಾಲೋಕವೆಂಬುದು ಕರ್ತರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕಲ್ಲು ನಾಗರ ಕಂಡರೆ ಹಾಲ ನೆರವರಯ್ಯ, ನಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ, ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ಬಳಗವೆಲ್ಲವ. ಈ ಥರ ಇನ್ನೂ ಅನೇಕ ವಚನಗಳನ್ನು ನಮ್ಮ ಬಸವಣ್ಣನವರು ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಅವರಿದ್ದಂಥ ಕಾಲಘಟ್ಟದಲ್ಲಿ ತನ್ನ ಸಮಾಜದ ಸುತ್ತಣ ಮುತ್ಕೊಂಡಿರುವಂತಹ ಅಜ್ಞಾನ, ಅನಾಚಾರ, ಅಂಧಶ್ರದ್ಧೆ, ಮೂಢನಂಬಿಕೆ ಇದೆಲ್ಲ ತೊಡೆದು ಹಾಕೋದಕ್ಕೋಸ್ಕರ ವಚನದ ಮೂಲಕ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಅಂತ ಹೇಳ್ಬೋದು. ಯಾರು? ಬಸವಣ್ಣನವರು. ನೆಕ್ಸ್ಟ್ 54ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂತ ಇದೆ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ, ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂಥದ್ದು. ಇದನ್ನ ಉಪಸರ್ಗ ಕೇವಲಿಗಳ ಕಥೆ ಅಂತಲೂ ಕೂಡ ಕರೀತಾರೆ. ಮೊದಲನೇ ಕತೆ ಸುಕುಮಾರ ಸ್ವಾಮಿಯ ಕಥೆಯಿಂದ ಆರಂಭವಾಗಿ ಋಷಭಸೇನರೆಂಬ ಋಷಿಯ ಕಥೆಯ ಮೂಲಕ ಈ ಕೃತಿ ಎಂಡಾಗುತ್ತೆ. ಒಟ್ಟು 19 ಕಥೆಗಳನ್ನು ಒಳಗೊಂಡಿರುವಂಥ ಕೃತಿ ಇದಾಗಿದೆ. ಇದನ್ನ ಭಗವತಿ ಆರಾಧನಾ ಮೂಲಾಚಾರ ಅನ್ನೋ ಆಕಾರವನ್ನ ಆಧಾರವಾಗಿ ಇಟ್ಕೊಂಡು ಶಿವಕೋಟ್ಯಾಚಾರ್ಯರು ವಡ್ಡಾರಾಧನೆ ಅಂತ ಬರೆದಿದ್ದಾರೆ. ವಡ್ಡರ ಆರಾಧನೆ. ಇಲ್ಲಿ ಕವಿರಾಜ ಮಾರ್ಗ ಅಂತ ಕೊಟ್ಟಿದ್ರಲ್ವಾ ಆಪ್ಷನ್ 1ದಲ್ಲಿ. ಇದು ಕನ್ನಡದ ಮೊದಲ ಆಧಾರ ಗ್ರಂಥ, ಅಲಂಕಾರ ಗ್ರಂಥ, ಲಕ್ಷಣ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈಗ ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೀನಿ ಕವಿರಾಜ ಮಾರ್ಗದ ಬಗ್ಗೆ ಒಂದು ಸ್ವಲ್ಪ. ಇನ್ನು ಆದಿಪುರಾಣ ಕನ್ನಡದಲ್ಲಿ ಉಪಲಬ್ಧವಿರುವಂತಹ, ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಿರುವಂತಹ ಮೊದಲ ಕಾವ್ಯಗಳಲ್ಲಿ ಆದಿಪುರಾಣ ಕೂಡ ಒಂದು. ಮತ್ತೊಂದು ವಿಕ್ರಮಾರ್ಜುನ ವಿಜಯ. ಇನ್ನು ಸಂಚಿ ಹೊನ್ನಮ್ಮ ಬರೆದಿರುವಂತಹ ಹದಿಬದೆಯ ಧರ್ಮ ಸಾಂಗತ್ಯ ಕೃತಿ. ನೆಕ್ಸ್ಟ್ 55ನೇ ಪ್ರಶ್ನೆ, ಅಭಿನವ ಪಂಪ ಎಂದು ಖ್ಯಾತನಾದವನು ಯಾರು ಅಂತ ಇದೆ. ಅಭಿನವ ಪಂಪ ಅಂತ ಖ್ಯಾತನಾಗಿರೋರು ನಾಗಚಂದ್ರ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ. ಇವರು ಪಂಪ ಭಾರತ ಅಥವಾ ರಾಮಚಂದ್ರ ಚರಿತ ಪುರಾಣ, ಇನ್ನೊಂದು ಮಲ್ಲಿನಾಥ ಪುರಾಣ ಅನ್ನೋ 2 ಕೃತಿಗಳನ್ನ ಬರೀತಾರೆ. ಮಲ್ಲಿನಾಥ ಪುರಾಣದಲ್ಲಿ ನಿನಗೆ ರಸವೊಂದೇ ಶಾಂತಮೇ ಜಿನೇಂದ್ರ ಅಂತ ಶಾಂತರಸದ ಬಗ್ಗೆ ಹೇಳ್ತಾರೆ. ಯಾರು? ನಾಗಚಂದ್ರ. ಇದು ತುಂಬಾ ಸಲ ಪ್ರಶ್ನೆ ಆಗಿದೆ. ನಿನಗೆ ರಸವೊಂದೇ ಶಾಂತಮೇ ಜಿನೇಂದ್ರ ಇದು ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ, ಅಥವಾ ಯಾರು ಹೇಳಿದ್ದು ಅಂತ. ನಾಗಚಂದ್ರ. ಹಾಗೆ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಅಂತ ಇದೆಯಲ್ವಾ, ಇದು ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಸಂಪೂರ್ಣ ಜೈನ ರಾಮಾಯಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಯಾವುದು? ಪಂಪ ರಾಮಾಯಣ ಅನ್ನೋ ಕೃತಿ. ಇದಕ್ಕೆ ಆಧಾರ ಗ್ರಂಥ ಯಾವುದು ಅಂದರೆ ವಿಮಲ ಸೂರಿ ಬರೆದಿರುವಂತಹ ಪ್ರಾಕೃತದ ಪೌಮಚರ್ಯ, ಇನ್ನೊಂದು ರವಿಶೇಣ ಬರೆದಿರುವಂತಹ ಸಂಸ್ಕೃತದ ಪದ್ಮಪುರಾಣ. ಇವೆರಡನ್ನೂ ಆಧಾರವಾಗಿಟ್ಕೊಂಡು ನಾಗಚಂದ್ರ ಪಂಪ ರಾಮಾಯಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಈ ಕೃತಿಯ ವಿಶೇಷತೆ ಏನು ಗೊತ್ತಾ? ಮೂಲ ರಾಮಾಯಣದಲ್ಲಿ ರಾಮ ರಾವಣನನ್ನ ಕೊಲ್ತಾನೆ, ಆದರೆ ಇಲ್ಲಿ ರಾವಣನನ್ನ ಕೊಲ್ಲೋದು ಲಕ್ಷ್ಮಣ ಆಗಿರ್ತಾನೆ. ಯಾಕಂದ್ರೆ ಜೈನ ಪುರಾಣದ ಪ್ರಕಾರ ರಾಮ 8ನೇ ಬಲದೇವ ಆಗ್ತಾನೆ, ಲಕ್ಷ್ಮಣ 8ನೇ ವಾಸುದೇವ ಆಗ್ತಾನೆ, ರಾವಣ 8ನೇ ಪ್ರತಿವಾಸುದೇವ ಆಗ್ತಾನೆ. ವಾಸುದೇವ ಇಲ್ಲಿ ಪ್ರತಿವಾಸುದೇವನನ್ನ ಸಂಹಾರ ಮಾಡಬೇಕಾಗಿರೋದು. ಹಾಗಾಗಿ ಲಕ್ಷ್ಮಣ ರಾವಣನನ್ನ ಕೊಲ್ತಾನೆ. ಹಾಗೆ ಇಲ್ಲಿ ಸೀತೆಯನ್ನ ಅವಲೋಕಿನಿ ವಿದ್ಯೆಯ ಸಹಾಯದಿಂದ ರಾವಣ ಅಪಹರಣ ಮಾಡ್ತಾನೆ. ಇದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಈ ಕೃತಿ ಬಗ್ಗೆ ಒಂದು ಸ್ವಲ್ಪ ನಾನು ವಿಡಿಯೋ ಹಾಕಿದ್ದೀನಿ, ನೋಡಿ ಆಸಕ್ತಿ ಇದ್ರೆ, ಓಕೆನಾ. ನೆಕ್ಸ್ಟ್ 56ನೇ ಪ್ರಶ್ನೆ, ಕನ್ನಡದ ಮೊದಲ ಕವಯತ್ರಿ ಯಾರು ಅಂತ ಇದೆ. ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ, ವಚನ ಸಾಹಿತ್ಯದ ಕಾಲಮಾನ ಯಾವುದು ಅಂತ ಕೇಳಿದರೆ. ವಚನ ಸಾಹಿತ್ಯದ ಕಾಲಮಾನ ಆಪ್ಷನ್ ಸಿ 12ನೇ ಶತಮಾನ. ಇಲ್ಲಿ 10ನೇ ಶತಮಾನ ಅಂತ ಇದೆಯಲ್ವಾ, ಇದು ಹಳಗನ್ನಡ ಕಾಲಘಟ್ಟ. 10ರಿಂದ 12ನೇ ಶತಮಾನದವರೆಗೆ ಹಳಗನ್ನಡ ಕಾಲಘಟ್ಟ. ಇಲ್ಲಿ ಚಂಪು ಸಾಹಿತ್ಯ ಯಥೇಚ್ಛವಾಗಿ ನಾವು ಗುರುತಿಸ್ಬೋದು. ನೆಕ್ಸ್ಟ್ ನಡುಗನ್ನಡ ಕಾಲಘಟ್ಟ ಬರುತ್ತೆ, 12ರಿಂದ 18ನೇ ಶತಮಾನ ಅಂತ.
ಈ ಕಾಲಮಾನ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. 12ರಿಂದ 15 ವಚನ ಸಾಹಿತ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ 15ರಿಂದ 18 ಷಟ್ಪದಿ ದಾಸ ಸಾಹಿತ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಕುಮಾರವ್ಯಾಸ ಯುಗ ಅಂತಲೂ ಕೂಡ ಕರೀತಾರೆ. 15ನೇ ಶತಮಾನದಿಂದ ನಂತರದ್ದು. 18ನೇ ಶತಮಾನ ಆದಮೇಲೆ ನಂತರ ಇತ್ತೀಚೆಗೆ ಬರುವಂಥ ಎಲ್ಲ ಸಾಹಿತ್ಯವನ್ನು ನಾವು ಹೊಸಗನ್ನಡ ಸಾಹಿತ್ಯಕ್ಕೆ ಸೇರಿಸ್ಬೋದು. ಇಲ್ಲಿ ಆಪ್ಷನ್ ಡಿ 20ನೇ ಶತಮಾನ ಅಂತ ಇದೆಯಲ್ವಾ, ಇದು ಹೊಸಗನ್ನಡ ಕಾಲಘಟ್ಟದ್ದು ಅಂತ ನಾವು ಆರಾಮಾಗಿ ಹೇಳ್ಬೋದು. ನೋಡಿ, ಈ ಒಂದು ಕಾಲಘಟ್ಟ ವೇರಿಯೇಷನ್ ಇರೋದನ್ನು ಗಮನಿಸ್ಬೋದು. ಯಾಕಂದರೆ ಈ ಕಾಲಘಟ್ಟವನ್ನು ಎಲ್ಲ ಚರಿತ್ರಕಾರರು ಒಂದೇ ಥರನೇ ಹೇಳಿಲ್ಲ. ಇವಾಗ ರಂಶ್ರೀ ಮುಗುಳಿಯವರು ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂತ 3 ಯುಗಗಳಾಗಿ ವಿಂಗಡಣೆ ಮಾಡಿಕೊಟ್ರೆ, ಎಫ್ ಕಿಟೆಲ್ ಅವರು ಹಳಗನ್ನಡ ಯುಗ, ನಡುಗನ್ನಡ ಯುಗ, ಹೊಸಗನ್ನಡ ಯುಗ ಅಂತ ಅವ್ರು ಈ ಥರ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಆರ್ ನರಸಿಂಹಾಚಾರ್ಯ ಅವರು ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕೊಟ್ಟಿದ್ದಾರೆ. ಆ ಕಾಲನೂ ಕೂಡ ಒಂದು ಸ್ವಲ್ಪ ವೇರಿಯೇಷನ್ ಆಗಿದೆ. ಹಾಗಾಗಿ ನಾವು ಒಂದು ಸ್ವಲ್ಪ ಗಮನ ಕೊಟ್ಟು ಈ ಕಾಲಮಾನವನ್ನು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ಅಲ್ಲಿ ಯಾವ ಸಾಹಿತ್ಯ ರಚನೆ ಆಗಿದೆ, ಚಂಪುನ, ಮಾರ್ಗನ, ದೇಸಿನ, ಕಂದನ, ಇವನ್ನ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ, ರಾಘವಾಂಕನ ಗುರು ಯಾರು ಅಂತ ಇದೆ. ರಾಘವಾಂಕನ ಗುರು ಪ್ಲಸ್ ಅವ್ರ ಸೋದರ ಮಾವ ಆಗಿರುವಂತಹ ಹರಿಹರ. ಇವರು ತನ್ನನ್ನು ತಾನೇ ಸ್ವತಃ ಹರಿಹರನ ವರಸುತ್ತ ಅಂತ ಕರ್ಕೊಂಡಿದ್ದಾರೆ. ಸಂಸ್ಕೃತ ಭಾಷೆಯಲ್ಲೂ ಪರಿಣಿತನಾಗಿರೋದ್ರಿಂದ ಉಭಯ ಕವಿ ಕಮಲರವಿ, ಕವಿಶರಭ ಬೇರುಂಡ, ಅದಟ ಕವಿ, ನಿಖರಚರದಂತ ಈ ಥರ ಅನೇಕ ಬಿರುದುಗಳನ್ನು ಕೂಡ ಹೊಂದಿದ್ದಾರೆ. ಯಾರು? ರಾಘವಾಂಕ. ಇವರು ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯ, ಉದ್ದಂಡ ಷಟ್ಪದಿಯಲ್ಲಿ ವೀರೇಶ ಚರಿತೆ, ಇದನ್ನು ಮೀಸಲು ಕವಿತೆ ಅಂತಲೂ ಕೂಡ ಕರೀತಾರೆ. ಹಾಗೆ ಸಿದ್ಧರಾಮ ಪುರಾಣ, ಶರಭ ಚರಿತೆ, ಹರಿಹರ ಮಹತ್ವ ಅನ್ನೋ ಕೃತಿಗಳ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 59ನೇ ಪ್ರಶ್ನೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಹೆಸರಾದವರು ಯಾರು ಅಂತ ಇದೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸನನ್ನ ಕರಿತೀವಿ. ಪಂಪಕವಿಯ ಬಿರುದುಗಳು ಗೊತ್ತಿದೆ ನಮಗೆ. ಆದಿಕವಿ ಅಂತ ಕರಿತೀವಿ, ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯ, ಪುರಾಣ ಕವಿ, ಹೀಗೆ ಇನ್ನೂ ಅನೇಕ ಬಿರುದುಗಳಿಂದ ಕರಿತೀವಿ. ಇನ್ನು ನಾಗವರ್ಮ ಅಂತ ಇಲ್ಲಿ ಹೊಸದಾಗಿದೆ ಅಲ್ವಾ, ನಾಗವರ್ಮನನ್ನ ಕವಿರಾಜ, ನೆಗಳ್ತೆ ಭೋಜ, ಕಂದರ್ಪ ಕಂದ, ಬುಧಾಬ್ಜವನ ಕಳಹಂಸ ಅಂತ ಈ ಎಲ್ಲ ಬಿರುದುಗಳಿಂದ ನಾಗವರ್ಮನನ್ನು ಗುರುತಿಸ್ತೀವಿ. ಇನ್ನು ನಾಗಚಂದ್ರ, ಇವರನ್ನ ಅಭಿನವ ಪಂಪ ಅಂತ ಕರಿತೀವಿ. ನೆಕ್ಸ್ಟ್ 60ನೇ ಪ್ರಶ್ನೆ, ಗದುಗಿನ ಭಾರತದ ನಾಯಕ ಪಾತ್ರಧಾರಿ ಯಾರು ಅಂತ ಇದೆ. ಕುಮಾರವ್ಯಾಸ ಬರೆದಿರುವಂತಹ ಗದುಗಿನ ಭಾರತ ಅಥವಾ ಕನ್ನಡ ಭಾರತ ಅಥವಾ ಕುಮಾರವ್ಯಾಸ ಭಾರತ, ಇದರ ನಾಯಕ ಶ್ರೀಕೃಷ್ಣ ಪರಮಾತ್ಮ ಆಗಿರ್ತಾರೆ. ನೆಕ್ಸ್ಟ್ 61ನೇ ಪ್ರಶ್ನೆ, ಕಡಲ ತೀರದ ಭಾರ್ಗವ ಎಂದು ಹೆಸರಾದವರು. ಕಡಲ ತೀರದ ಭಾರ್ಗವ ಅಂತ ಶಿವರಾಮ್ ಕಾರಂತರನ್ನ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಕುವೆಂಪು ಅಂತ ಇದೆಯಲ್ವಾ, ಇವರನ್ನ ಬೇಂದ್ರೆಯವರು ಯುಗದ ಕವಿ, ಜಗದ ಕವಿ ಅಂತ ಕರೆದಿದ್ದಾರೆ. 2ನೇ ರಾಷ್ಟ್ರ ಕವಿ ನಮ್ಮ ಕುವೆಂಪು ಅವರು. ಇವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಯಾರದು? ಕುವೆಂಪು ಅವರದು. ನೆಕ್ಸ್ಟ್ ಶ್ರೀರಂಗ ಅಂತ ಇದೆ. ಇವ್ರ ಮೂಲ ಹೆಸರು ಆದ್ಯ ರಂಗಾಚಾರ್ಯ. ಇವರು ಶೋಕಚಕ್ರ, ಹರಿಜನ್ವಾರನ ಕೃತಿಗಳನ್ನ ಬರೆದಿದ್ದಾರೆ. ಇದು ಪ್ರಮುಖವಾಗಿರುವಂಥ ಕೃತಿಗಳು, ಇನ್ನೂ ತುಂಬಾನೇ ಇದ್ದಾವೆ. ನೆಕ್ಸ್ಟ್ UR ಅನಂತಮೂರ್ತಿ. ಇವರು 6ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಇವರು ಅವಸ್ಥೆ, ಭವ, ಘಟಶ್ರಾದ್ದ, ಸಂಸ್ಕಾರ, ಭಾರತೀಪುರ, ಆಕಾಶ ಮತ್ತು ಬೆಕ್ಕು, ಕ್ಲಿಪ್ ಜಾಯಿಂಟು, ಆವಾಹನೆ, ಹೀಗೆ ಅನೇಕ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 62ನೇ ಪ್ರಶ್ನೆ, ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪನ ಕಾವ್ಯನಾಮ ಯಾವುದು ಅಂತ ಇದೆ. ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪನ ಕಾವ್ಯನಾಮ ಮುದ್ದಣ್ಣ. ಹೊಸಗನ್ನಡದ ಮುಂಗೋಳಿ ಅಂತಲೂ ಕೂಡ ಇವರನ್ನು ಕರೀತಾರೆ. ಇದು ಅವರ ಬಿರುದುಗಳು. ಅದ್ಭುತ ರಾಮಾಯಣ, ರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ, ಕುಮಾರ ವಿಜಯ, ರತ್ನಾವಳಿ ಕಲ್ಯಾಣ ಅನ್ನೋ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾರು? ಮುದ್ದಣ್ಣ ಕವಿ. ಇನ್ನು ಕುವೆಂಪು ಅವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ನಾರಾಯಣಪ್ಪ, ಗದುಗಿನ ನಾರಾಯಣಪ್ಪ ಅವರ ಕಾವ್ಯನಾಮ ಅಥವಾ ಮತ್ತೊಂದು ಹೆಸರು ಕುಮಾರವ್ಯಾಸ. ಇದು ಕುವೆಂಪು ಅವರದು ಕಾವ್ಯನಾಮ ಹೇಳಿದೆ ಅಲ್ವಾ, ಕಿಶೋರ ಚಂದ್ರವಾಣಿ. ಅದು ಮೊದಲ ಕಾವ್ಯನಾಮ. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಕುವೆಂಪು, ಇದು ಇನ್ನೊಂದು ಕಾವ್ಯನಾಮ. ಓಕೆನಾ?